ಎಲ್ಲ ಗೃಹಲಕ್ಷ್ಮಿಯರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ಇವತ್ತೊಂದು ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಇಂಪಾರ್ಟೆಂಟ್ ಆದಂಥ ಸುದ್ದಿ ತಂದಿದ್ದೀನಿ. ಅದೇನಪ್ಪ ಇಂಪಾರ್ಟೆಂಟ್ ಆದಂಥ ಸುದ್ದಿ ಅಂದರೆ, ಕೆಲವರು ಕೇಳ್ತಾ ಇದ್ರು, ಈ ಗೃಹಲಕ್ಷ್ಮಿ ಹಣ ನನಗೆ ಬರೋದು ನಿಂತೋಗಿದೆ. ಕೆಲವರು ಹೇಳ್ತಾರೆ, ನಮಗೆ ಸ್ಟಾರ್ಟಿಂಗಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು, ಮಧ್ಯದಲ್ಲಿ ನಿಂತಿತ್ತು, ಮತ್ತೆ ಪುನಃ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಹಳೆ ಕಂತಿನ ಹಣ ಬರುತ್ತಾ ಇಲ್ವಾ, ಅಥವಾ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಕಂಪ್ಲೀಟ್ ಆಗಿ ನಿಂತೋಗಿದೆಯಲ್ಲ ಅವರಿಗೆ ಮುಂದೆ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗುತ್ತಾ, ಈ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆದಷ್ಟು ಗೃಹಲಕ್ಷ್ಮಿಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಯಾಕಂದರೆ ಇದೊಂದು ಇಂಪಾರ್ಟೆಂಟ್ ಆದಂಥ ವಿಷಯ ಇದು. ಈಗ ಮೇನ್ ವಿಚಾರಕ್ಕೆ ಬರೋಣ. ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು, ಆದರೆ ಮಧ್ಯದಲ್ಲಿ ನಿಂತೋಯ್ತು, ಮತ್ತು ಈಗ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಅದಕ್ಕೆ ಏನು ಕಾರಣ ಅಂತ ಇವಾಗ ನಾನು ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಈ ಹಣ ತಲುಪ್ತಾ ಇತ್ತು. ಆನಂತರ ಬಡವರಿಗೆ ಮಾತ್ರ ಈ ಹಣ ಯೂಸ್ ಆಗಬೇಕು ಅಂತ ಹೇಳಿ ವೆರಿಫೈಗಳನ್ನ ಮಾಡಿ, ಯಾರೆಲ್ಲ ಬಡವರ ರೇಖೆಗಿಂತ ಕೆಳಗಡೆ ಇದ್ದೀರೋ ಅವ್ರಿಗೆ ಮಾತ್ರ ಈ ಹಣ ತಲುಪಿಸೋ ವ್ಯವಸ್ಥೆನ ಮಾಡಿದ್ರು. ಯಾರೆಲ್ಲ ಬಡವರ ರೇಖೆಗಿಂತ ಮೇಲೆ ಅವರಿಗೆ ಈ ಗೃಹಲಕ್ಷ್ಮಿ ಹಣ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿಯ ವೆರಿಫೈ ಮಾಡ್ದಲೇ ಎಲ್ಲರಿಗೂ ಈ ಗೃಹಲಕ್ಷ್ಮಿ ಹಣ ತಲುಪಿಸೋಕ್ಕೆ ಪ್ರಾರಂಭ ಮಾಡಿದರು. ಆ ನಂತರ ಯಾರೆಲ್ಲ ಬಡವರ ರೇಖೆಗಿಂತ ಕೆಳಗಡೆ ಇದ್ದಾರೋ, ಯಾರೆಲ್ಲ BPL ರೇಷನ್ ಕಾರ್ಡ್ನ ಹೊಂದಿದ್ದಾರೋ ಅವ್ರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಹಣ ತಲುಪಿಸೋ ವ್ಯವಸ್ಥೆಯನ್ನು ಮಾಡಿದ್ರು. ಸೊ ಅದರಿಂದ ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ಹಣ ಬರ್ತಾ ಇತ್ತು, ಈಗ ನಿಂತೋಗಿರೋ ಕಾರಣ ಅದೇ. ಅವ್ರಿಗೆ ಮುಂದೆ ಕೂಡ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗೋದಿಲ್ಲ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಖುದ್ದಾಗಿ ರೂಲ್ಸನ್ನು ತಿಳಿಸಿದ್ದಾರೆ. ಇನ್ನು ಕೆಲವರಿಗೆ BPL ರೇಷನ್ ಕಾರ್ಡ್ ಇದೆ, ನಾವು ಕೂಡ ಬಡವರು, ನಾವು ಬಡವರ ರೇಖೆಗಿಂತ ಕೆಳಗಡೆ ಇದ್ದೀವಿ, ನಮಗೂ ಕೂಡ ಹಣ ಬರ್ತಾ ಇಲ್ಲ ಅನ್ನೋರು, ನಿಮ್ಮ ಬ್ಯಾಂಕ್ ಖಾತೆಗಳ ಸಮಸ್ಯೆ ಆಗಿದೆ ಇದು. ಹೌದು ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಖಾತೆಗಳ ಸಮಸ್ಯೆಯಿಂದ ಕೆಲವರಿಗೆ ಈ ಗೃಹಲಕ್ಷ್ಮಿ ಹಣ ತಲುಪ್ತಾ ಇಲ್ಲ. ನೀವು ಒಂದ್ಸರಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹೋಗಿ, ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದೊಂದು ಸಮಸ್ಯೆಯಿಂದ ಕೆಲವು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ತಲುಪೋದು ನಿಂತೋಗ್ಬಿಟ್ಟಿದೆ. ಸೊ ಎಲ್ಲ ಗೃಹಲಕ್ಷ್ಮಿಯರು ಒಂದ್ಸರಿ ನಿಮ್ಮ ಖಾತೆಗಳಿಗೆ ಹೋಗಿ, ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ, ಆಗಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿ, ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಲಿಂಕ್ ಆಗಿದ್ರು ಕೂಡ ಒಂದ್ಸರಿ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಗೃಹಲಕ್ಷ್ಮಿ ಹಣ ಒಂದು ಸರಿ ಆ ಕಂತಿನ ಹಣ ರಿಲೀಸ್ ಮಾಡಿದ್ರೆ ಮತ್ತೆ ಆ ಕಂತಿನ ಹಣ ಮತ್ತೆ ರಿಲೀಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನೀವು ಹೋಗಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಕೆಲವು ಗೃಹಲಕ್ಷ್ಮಿಯರು ಸ್ಟಾರ್ಟಿಂಗಲ್ಲಿ ಗೃಹಲಕ್ಷ್ಮಿಯ ಎಲ್ಲ ಕಂತಿನ ಹಣ ತಲುಪಿತ್ತು, ಮಧ್ಯದಲ್ಲಿ ನಿಂತೋಗಿತ್ತು, ಆ ನಂತರ ಪುನಃ ಈ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಪ್ರಾರಂಭವಾಗಿದೆ. ಹಳೆ ಕಂತಿನ ಹಣ ನನಗೆ ತಲುಪುತ್ತಾ ಇಲ್ವಾ ಅನ್ನೋ ಕ್ವಶನಲ್ಲಿ ಇದ್ದೀರಾ. ಅವ್ರಿಗೆ ಆ ಕಂತಿನ ಹಣ ತಲುಪೋದಿಲ್ಲ. ಯಾಕಂದರೆ ಒಂದು ಸರಿ ಆ ಕಂತಿನ ಹಣ ರಿಲೀಸ್ ಮಾಡಿದ್ಮೇಲೆ ಮತ್ತೆ ಆ ಕಂತಿನ ಹಣವನ್ನು ರಿಲೀಸ್ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ 20ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಆಯಾ ಜಿಲ್ಲೆಗಳಿಗೆ ಅಂದರೆ, ಮತ್ತು ಇನ್ನೊಂದು ಸರಿ 20ನೇ ಕಂತಿನ ಹಣ ರಿಲೀಸ್ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆಯೋ ಅವ್ರಿಗೂ ಕೂಡ ರಿಲೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಸುದ್ದಿ ಕೇಳಿ ಬರ್ತಾ ಇದೆ. ಅದು ಕನ್ಫರ್ಮ್ ಆದರೆ ಅದಕ್ಕೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ವಿಡಿಯೋಗಳನ್ನ ಫಾಲೋ ಮಾಡ್ತಾನೆ ಇರಿ. ಈಗ ಆಲ್ಮೋಸ್ಟ್ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊತೀನಿ ಎಲ್ಲ ಗೃಹಲಕ್ಷ್ಮಿಯರಿಗೂ. ಸೊ ಇದೇ ರೀತಿಯ ಗೃಹಲಕ್ಷ್ಮಿಯ ಎಲ್ಲ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ.